ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗಿಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ HD ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅದೇ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ರೇಷ್ಮೆ ಹುಳು ಸಾಕಾಣಿಕೆ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಿದೆ. ಬಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ ಯಾರಿಗಿಲ್ಲಿ ಅಲ್ಲ ನೀನೋಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿ ಎಲ್ಲ ನೀನು, ಸೃಷ್ಟಿ ವೃಷ್ಟಿ ಸಮಷ್ಟಿಯೂ ನೀನು. ಕೇಳುಗರೆ, ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿರುವ ಹುಣಸೂರು ತಾಲೂಕಿನ CBT ಕಾಲೋನಿಯ ಶ್ರೀಮತಿ ಪ್ರಿಯಾಂಕಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂಥ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು. ಮೂಲತಃ ಎಲ್ಲಿಯವರು? ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮನೆ ಚಾಮರಾಜನಗರ. ನಾನು ಇಲ್ಲಿ ಮದುವೆ ಆಗಿ ಹುಣಸೂರಿಗೆ ಅಪ್ಪಂಗೆ ಟ್ರಾನ್ಸ್ಫರ್ ಆಗಿ ಹುಣಸೂರಿಗೆ ಬಂದಿದ್ದು. ಅಲ್ಲಿಂದ ಕೊಯಮತ್ತೂರು ಕಾಲೋನಿ ಅಲ್ಲಿಗೆ ಮದುವೆ ಆಗಿ ಬಂದ್ವಿ. ಅಂದರೆ ನಮ್ಮದು ವ್ಯವಸಾಯ, ನಮ್ಮ ಮಾವ ನಮ್ಮ ಮನೆಯವರೇ ನೋಡ್ಕೊಳ್ಳೋದು. ನನಗೂ ಏನಾದ್ರು ಮಾಡಬೇಕು, ಕೆಲಸ ಮಾಡಬೇಕು ಅಂತ ಒಂದು ಸ್ವಲ್ಪ ಜಾಸ್ತಿ ಎಲ್ಲೂ ಹೋಗ್ತಿರ್ಲಿಲ್ಲ. ಊಟ ಮಾಡ್ಕೊಳ್ಳೋದು, ಮನೇಲಿ ಕೊಡೋದು, ಅದೇ ಕೆಲಸ, ಇಲ್ಲ ಮಕ್ಕಳು ನೋಡೋದು. ಇಲ್ಲಿ ಪ್ರಿಯಾ ಅಕ್ಕ ಅಂತ ಇದ್ದಾರೆ, ಸಿಂಧುಜಾ ಅಂತ ಇದ್ದಾರೆ, ಅವರು ಕರ್ಕೊಬಂದರು. ಟೈಲರಿಂಗ್ ಕ್ಲಾಸ್, ಫ್ಯಾಷನ್ ಡಿಸೈನರಿಂಗ್ ಕೋರ್ಸ್ ಹೇಳ್ಕೊಡ್ತಾರೆ, ಇಲ್ಲಿಗೆ ಬಾ ಅಂದ್ಬಿಟ್ಟು ಸುಮ್ಮನೆ ಹೋಗಿ ನೋಡ್ಕೊಬರೋದ ಅಂತ ಬಂದ್ವಿ ಅಷ್ಟೇ. ಆಮೇಲೆ ಜಾಯಿನ್ ಆದೆ. ಆಮೇಲೆ ಹೋಗ್ತಾ ಹೋಗ್ತಾ ಮ್ಯಾಮ್ ಹೇಳ್ಕೊಡೋದು, ಅವ್ರು ಹೆಂಗೆ ಟೀಚ್ ಮಾಡ್ತಾರೆ ಪ್ರತಿಯೊಂದು ನೀಟಾಗಿ ಅರ್ಥ ಆಯ್ತಿತ್ತು. ಮಧ್ಯೆ ಒಬ್ಬರು ಸರ್ ಬಂದರು. ಅವ್ರು ಬಂದು ಈಗ ಟೈಲರಿಂಗ್ ಮಾಡ್ತಾ ಮಾಡ್ತಾ ನೀವು ಸಪ್ರೇಟ್ ಏನಾದ್ರು ಬಿಸ್ನೆಸ್ ಮಾಡ್ಕೊಳ್ಬೋದು,
ಟೈಲರಿಂಗ್ ಶಾಪ್ ಇಟ್ಟಿರೋದಲ್ಲದೆ ಸಪ್ರೇಟಾಗಿ ನೀವು ಏನಾದ್ರು ಮಾಡ್ಕೊಳ್ಬೋದು, ನಿಮಗೆ ತುಂಬ ಯೂಸ್ ಆಗುತ್ತೆ ಹಾಗಂತ ಹೇಳಿದಾಗ ನಾನು ಇದ್ದಿದ್ದು ಯೂಟ್ಯೂಬ್ ಚಾನಲಲ್ಲಿ ಎಂಬ್ರಾಯ್ಡ್ರಿ ಮಿಷಿನ್, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಅದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಅದನ್ನ ನೋಡಿ ತಗೊಳ್ಬೇಕು ಅಂತ. ಅದಕ್ಕೆ ಮೇಯ್ನ್ ಟೈಲರಿಂಗ್ ಕ್ಲಾಸ್ ಅಂದರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಆಗಿರಬೇಕು ಅದಕ್ಕೆ. ಆಮೇಲೆ ಸರ್ಟಿಫಿಕೇಟು ಇರಬೇಕಿತ್ತು. ಆಗ ಇಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಟ್ರೈನಿಂಗ್ 2 ಮಂತ್ ಅಲ್ಲಿ ಕ್ಲಾಸಿಗೆ ಹೋದೆ. ಆಮೇಲೆ ಟ್ರೈನಿಂಗಿಗೆ 1 ಮಂತ್ ಅಲ್ಲಿ ತಗೊಂಡು ಹಂಗೆ ನಾನು ಎಂಬ್ರಾಯ್ಡ್ರಿ ಕ್ಲಾಸ್ ಏನಿದೆ ಈಗ ನನ್ನ ಕೈಯಲ್ಲಿ ಮಾಡ್ಕೊಂಡು ನನ್ನ ಕೈಯಲ್ಲಿ ದುಡ್ಡಿದೆ ಇವಾಗ. ಈಗ ಬೇರೆಯವ್ರನ್ನ ಕೇಳಬೇಕನ್ನೋ ಅವಶ್ಯಕತೆ ಇಲ್ಲ. ಮನೇಲಿ ಯಾರ್ಯಾರಿದ್ದೀರಿ? ನಾನು, ನನ್ನ ಹಸ್ಬೆಂಡ್, ಮಕ್ಕಳು. ಮಕ್ಳು ಏನ್ ಮಾಡ್ತಾ ಇದ್ದಾರೆ? ಇಬ್ರು ಸ್ಕೂಲ್ಗೆ ಹೋಗ್ತಾರೆ, ಇನ್ನೊಬ್ಬ ಪಾಪು ನೆಕ್ಸ್ಟ್ ಇಯರ್ ಸ್ಕೂಲಿಗೆ ಹಾಕ್ಬೇಕು. 3 ಜನ ಮಕ್ಕಳು. ಮನೆಯವ್ರು ಏನ್ ಮಾಡ್ತಾರೆ? ಅವ್ರದ್ದು ಅಗ್ರಿಕಲ್ಚರ್. ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ? ನಾನು BBM ಮಾಡಿದ್ದೀನಿ, ಡಿಗ್ರಿ. BBM ಮಾಡಿ ನಿಮ್ಮ ಒಂದು ಓದಿಗೆ ತಕ್ಕಂತೆ ಅಥವಾ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಬೇರೆ ಬೇರೆ ಕೆಲಸಗಳನ್ನ ನೀವು ನಿರ್ವಹಿಸಬಹುದು. ಆದ್ರೆ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನಿಸ್ತು? ನನಗೆ ಬೇರೆ ಜಾಬಿಗೆ ಎಲ್ಲ ಸಿಕ್ಕಿತ್ತು. ನಮ್ಮ ಮನೇಲಿ ಇದ್ದಿದ್ದು ಕಳಿಸ್ಲಿಲ್ಲ, ಬೇಡ ಮಕ್ಳಿದ್ದಾರೆ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ಮನೇಲೇ ಇರಿಸ್ಕೊಂಡಿದ್ರು. ಇದು ಅಂದರೆ ನಮ್ಮ ರಿಲೇಟಿವೇ ಹೋಗಿ ಕೇಳ್ಕೊಬರೋದ ಬಾ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಕರ್ಕೊ ಹೋದ್ರು. ಮೇನ್ ಅಂದರೆ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬ ಚೆನ್ನಾಗಿದೆ. ನನ್ನ ಹಸ್ಬೆಂಡ್, ನಮ್ಮ ಮಾವನ ಸಪೋರ್ಟ್ ಚೆನ್ನಾಗಿದೆ. ನಮ್ಮ ಮಾವವ್ರ ತಂದೆ ತಾಯಿನೂ ಅಷ್ಟೇ ಚೆನ್ನಾಗಿ ಇದು ಮಾಡ್ತಾರೆ. ಅದರಿಂದ ಹೋಗು ನೀನು ಸೇರ್ಕೊಳ್ತೀನಿ ಅಂದರೆ ಸೇರ್ಕೊ, ಇಲ್ಲಾಂದ್ರೆ ಇಲ್ಲ ಅಂತಂದರು. ಲಾಸ್ಟಲ್ಲಿ ನಮ್ಮ ಮನೆಯವ್ರು ಇದ್ದಿದ್ದು ಸೇರ್ಕೊಳ್ತೀನಿ ಅಂತ ಮನೇಲೇ ಇರ್ತೀಯಲ್ಲ ಹಂಗೆ ಅಂದ್ಬಿಟ್ಟು ಸೇರಿದ್ಮೇಲೆ ಒಂದೊಂದಾಗ ಐಡಿಯಾ ಬರ್ತಾನೆ ಇತ್ತು. ಏನು ಮಾಡಬೇಕಂದ್ರೆ ಇದು ಮಿಷಿನ್ ತೊಗೊಂಡೆ. ಟೈಲರಿಂಗ್ ಮಾಡ್ತೀನಿ, ಬ್ಲೌಸ್ ಇದು ವರ್ಕ್ ಮಾಡ್ತೀನಿ, ಬ್ಲೌಸ್ ಸ್ಟಿಚ್ ಮನೇಲಿ ಮಾಡ್ಕೊಳ್ತೀನಿ. ಅಂದರೆ ಮಕ್ಕಳು ಸ್ಕೂಲ್ ಬಿಡೋ ಟೈಮಿಗೆ ಹೊರಡ್ತೀನಿ, ಮನೇಲಿ ಅಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ಅಲ್ಲಿ ಮಿಷಿನ್ ಇದೆ, ಪವರ್ ಮಿಷಿನ್ ತಗೊಂಡೆ. 3 ತಿಂಗಳ ತರಬೇತಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಹುಣಸೂರಿನಲ್ಲಿ ಪಡ್ಕೊಂಡ್ರಲ್ಲ ಮೇಡಮ್, ಆ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ, ಏನು ಅನುಕೂಲಗಳಾಯ್ತು ನಿಮಗೆ? ನನಗೆ ಏನು ಯೂಸ್ ಆಯಿತು ಅಂದರೆ ವರ್ಕ್ ಮಾಡಿರೋ ಬ್ಲೌಸಿಗೆ ಹೊರಗಡೆ ಸ್ಟಿಚ್ ಮಾಡಿಸಿ 400-450 ಮಾಡಿಕೊಡ್ತಾರೆ. ನಾನೇ ಆ ಸ್ಟಿಚ್ ಮಾಡೋದ್ರಿಂದ ನನಗೆ ವರ್ಕ್ ದುಡ್ಡು ಮತ್ತು ಬ್ಲೌಸ್ ಸ್ಟಿಚ್ ದುಡ್ಡು 2 ನನಗೆ ಸೇರುತ್ತೆ. ಒಂದು ಬ್ಲೌಸಿಗಿಲ್ಲ ಅಂದರೆ ಸ್ಟಿಚ್ ಮಾಡೋದಕ್ಕೆ 450 ಅಮೌಂಟ್ ತೊಗೊಳ್ತೀನಿ. ಈಗ ಅದೇ ಬೇರೆ ಕಡೆ ಹೋಗಿದ್ರೆ 450 ಅವ್ರಿಗೆ ಹೋಗಿರೋದು, ನನಗೆ ಬರೀ ವರ್ಕ್ ಬ್ಲೌಸ್ ಸಿಕ್ಕಿರೋದು. ಅದರಿಂದ ಮ್ಯಾನೇಜ್ ಮಾಡ್ಕೊಂಡು ನನಗೆ ವರ್ಕ್ ಇಲ್ಲ ಅಂದರೆ ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತೀನಿ, ಬ್ಲೌಸ್ಗಳು ಆರ್ಡ್ರ್ ಬರುತ್ತೆ, ಡ್ರೆಸ್ಗಳು ಹೊಲಿತೀನಿ. ಅದು ಬಿಟ್ಟರೆ ನನ್ನ ಮಕ್ಕಳಿಗೆ ಫ್ರಾಕ್ಗಳು ಹೊಲ್ದಿರೋದು ನೋಡಿ ಅಕ್ಕಪಕ್ಕದ ಮನೆಯವರು ಹೊಲಿಸ್ಕೊಂಡಿದ್ದಾರೆ. ಅದು ಹಂಗೆ ಪಕ್ಕ ಹೋಗ್ತಾ ಎಲ್ಲರಿಗೂ ಗೊತ್ತಾಗಿ ಬ್ಲೌಸ್ಗಳು ತಂದು ಕೊಡ್ತಾರೆ. ಆಮೇಲೆ ಸ್ಯಾರಿ ಕುಚ್ಚು ಹಾಕೋದು ಹೇಳ್ಕೊಟ್ಟಿದ್ರು ಮ್ಯಾಮು, ಅದೊಂದು ಯೂಸ್ ಆಗ್ತು ನನಗೆ. ಸ್ಯಾರಿ ಕುಚ್ಚು ಮನೇಲೇ ಹಾಕ್ಕೊಳ್ತೀನಿ, ಬ್ಲೌಸ್ ವರ್ಕ್ ಮಾಡ್ಕೊಳ್ತೀನಿ, ಆಮೇಲೆ ಹ್ಯಾಂಡ್ ವರ್ಕು ಮಾಡ್ತೀನಿ, ಎಂಬ್ರಾಯ್ಡ್ರಿನೂ ಮಾಡ್ತೀನಿ. ಅಲ್ಲಿ ಹೋಗಿ ನಾನು ಇಷ್ಟು ಕಲ್ತಂಗಾಯ್ತು. ಅಂದರೆ ನೀವೆಲ್ಲ ಅಲ್ಲೇ ತರಬೇತಿ ಪಡ್ಕೊಂಡು? ಎಲ್ಲ ಮ್ಯಾಮ್ ಹತ್ರನೇ. ಇದೊಂದು ಎಂಬ್ರಾಯ್ಡ್ರಿ ಮಾತ್ರ ಅಲ್ಲಿ ಟ್ರೈನಿಂಗ್ ತೊಗೊಂಡು ಮೈಸೂರಿಗೆ ಹೋದೆ. ಅದು ಬಿಟ್ಟರೆ ಇದು ಹ್ಯಾಂಡ್ ವರ್ಕು, ಸ್ಯಾರಿ ಕುಚ್ಚು ಹಾಕೋದು, ಬ್ಲೌಸ್ ಸ್ಟಿಚ್ಚು, ಚೂಡಿದಾರ್ಸ್ ಅದೆಲ್ಲ ಫುಲ್ಲು ಕ್ಲಾಸಲ್ಲೇ ಕಲ್ತ್ಕೊಂಡಿದ್ದು, ಫ್ಯಾಷನ್ ಡಿಸೈನರಿಂಗ್ ಕ್ಲಾಸಲ್ಲೇ. ಅಂದ್ರೆ ಹುಣಸೂರಿನ VRLC ಸೆಂಟರ್? ಅಲ್ಲೇ ಕಲ್ತಿದ್ದು. ಮೆಷಿನ್ ವರ್ಕ್ದು ಎಲ್ಲಿ ತರಬೇತಿ ಆಯಿತು? ಅದು ಎಷ್ಟು ದಿನಗಳ ತರಬೇತಿ? ನಾನು ಅದಕ್ಕೆ 1 ಮಂತ್ ಹೋಗ್ಬೇಕಿತ್ತು. ನನಗೆ ಮಕ್ಳು ಇರೋದ್ರಿಂದ ನಾನು ಬೆಳಿಗ್ಗೆ ಹೋದರೆ ನೈಟ್ ಒಂದು 8 o'clock ಆ ಥರ, ಅಂದರೆ ಡಬಲ್ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ಒಟ್ಟೊಟ್ಟಿಗೆ. ಅದರಿಂದ ನಾನೊಂದು 15 ಡೇಸಲ್ಲಿ ನಾನು ಕಲ್ತ್ಕೊಂಡೆ. ನನಗೆ ಸ್ವಲ್ಪ ಟಚ್ ಇತ್ತು ಮುಂಚೆ, ಅದರಿಂದ ಕಲಿತೆ. ಇಲ್ಲ ಅಂದರೆ ಟ್ರೈನಿಂಗ್ ಕೊಡಬೇಕು ಅಂದರೆ ಜಾಸ್ತಿನೇ ಆಗುತ್ತೆ, ಟೈಮ್ ತಗೊಳುತ್ತೆ. ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು ಅಥವಾ ಈ ಎಂಬ್ರಾಯ್ಡಿಂಗ್ ಮಿಷಿನ್ ತರಬೇತಿ ಎಲ್ಲ ಪಡ್ಕೊಂಡ ನಂತರ ನೀವು ಸ್ವಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ ಮೇಡಮ್? 1 year ಆಯಿತು. 1 year ಕಂಪ್ಲೀಟ್ ಆಯಿತು. ಹೇಗೆ ನಡೀತಾ ಇದೆ ಪ್ರಸ್ತುತ ನಿಮ್ಮ ಉದ್ಯೋಗ? ಪರವಾಗಿಲ್ಲ. ನನಗೆ ಇದ್ರೂ ಮಿಷಿನ್ ವರ್ಕ್ದು ದುಡ್ಡು ಬರುತ್ತೆ, ಇಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತೀನಲ್ಲ ಅದು ಅಮೌಂಟ್ ಬರುತ್ತೆ. ನನಗೆ ಪರವಾಗಿಲ್ಲ ಅನ್ನಿಸ್ತು. ಈಗ ನಮ್ಮ ಮನೆಯವರು ನನ್ನ ಹತ್ರ ಕೇಳ್ತಾರೆ ಒಂದೊಂದು ಟೈಮ್, ಇಲ್ಲ ಅಂದರೆ ನಮ್ಮ ಮಾವ ಆಗಲಿ ಯಾರೇ ಆಗಲಿ ನನ್ನ ಹತ್ರ ಕೇಳಿಸ್ಕೊಳ್ತಾರೆ. ಮೊದಲು ನಾನು ಅವ್ರ ಹತ್ರ ಕೇಳಿಸ್ಕೋಬೇಕು, ಈಗ ನಾನೇ ಅವ್ರಿಗೆ ಕೊಡ್ತೀನಿ. ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಮ್ಯಾಮ್? ನನಗೆ ಹೊರಗಡೆ ಹೋಗಿ ಅಭ್ಯಾಸ ಇರಲಿಲ್ಲ. ಫಸ್ಟು ನಾನು ಇಲ್ಲಿಂದ ಹುಣಸೂರಿಗೆ ಹೋಗ್ಬೇಕು ಅಂದರೂ ಎದ್ರುಕೊಂಡೇ ಹೋಗುವೆ. ನಮ್ಮ ಮನೆಯವ್ರ ಜೊತೆನೇ ಬಿಟ್ಟರೆ ನಾನು ಎಲ್ಲೂ ಇಲ್ಲ. ನಮ್ಮ ಮಾವ ಕರ್ಕೊಂಡು ಹೋಗಬೇಕು, ಇಲ್ಲ ನನ್ನ ಹಸ್ಬೆಂಡ್, ಇಲ್ಲ ನಮ್ಮ ಅಪ್ಪ, ಅಷ್ಟು ಜನ ಜೊತೆ ಬಿಟ್ಟರೆ ನಾನು ಎಲ್ಲೂ ಓದೋಳಲ್ಲ, ಎಲ್ಲಿಗೂ ಕಾಲಿಟ್ಟೋಳು ಅಲ್ಲ. ನನಗೆ ಇಲ್ಲಿ ಕ್ಲಾಸಿಗೆ ಯಾವಾಗ ಸೇರಿಕೊಂಡೆ ಆವಾಗ ಸ್ವಲ್ಪ ನನಗೆ ಧೈರ್ಯ ಬರ್ತು. ಎಲ್ಲರನ್ನೂ ನೋಡಿ ಹೆಂಗೆ ಫ್ಯಾಮಿಲೀಲಿ ಹೆಂಗಿದ್ದಾರೆ ಅನ್ನೋ ಸ್ವಲ್ಪ ಅರ್ಥ ಆಯಿತು ನನಗೂ. ಅದರಿಂದ ನನಗೆ ಈಗ ಎಲ್ಲೂ ಹೋದ್ರೂ ನಾನು ಧೈರ್ಯವಾಗಿ ಹೋಗ್ತೀನಿ, ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ನಾನು ಅನ್ನೋದೊಂದು ನನಗೆ ಗೋಲ್ ಇದೆ. ಅಂದರೆ ಈ ವೃತ್ತಿನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್ ನೀವು? ನಮ್ಮ ಅಮ್ಮನೂ ಟೈಲರಿಂಗ್ ಮಾಡ್ತಿದ್ರು. ನನಗೆ ನಮ್ಮ ಅಮ್ಮನ ಹತ್ರ ಕಲಿಯೋ ಇಂಟ್ರೆಸ್ಟೇ ಇರಲಿಲ್ಲ, ಕಲಿಬೇಕು ಅನ್ನೋದೇ ಇರಲಿಲ್ಲ. ಸುಮ್ಮನೆ ಎಲ್ಲ ನಮ್ಮ ಪಕ್ಕದಲ್ಲೇ ಇದ್ದಾರೆ ರಿಲೇಟಿವೇ, ಅವರು ಟೈಲರಿಂಗ್ ಸ್ಟಿಚ್ ಮಾಡ್ತಿದ್ರು. ಒಂದು ಸ್ವಲ್ಪ ನಮ್ಮ ಅತ್ತೆಗೂ ಅವರಿಗೂ ಕ್ಲ್ಯಾಶ್ ಆಯಿತು. ಅಂದರೆ ನನಗೆ ಬ್ಲೌಸ್ ಹೊಲ್ಕೊಡೋಲ್ಲ ಹಂಗೆ ಹಿಂಗೆ ಅಂತಂದರೆ ಅವಾಗ ನಾನು ಅವರಿಗೆ ಹೋಗಿ ಕೇಳಿದೆ, ಅಕ್ಕ ನನಗೂ ಬ್ಲೌಸು ಸ್ಟಿಚ್ ಮಾಡಬೇಕು ಅನ್ನೋ ಆಸೆ ಇದೆ,
ನನಗೆ ಹೇಳ್ಕೊಡಿ ನಾನು ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನಾವೆಲ್ಲ ಹಂಗೆಲ್ಲ ಹೇಳ್ಕೊಡಲ್ಲ ಯಾರಿಗೂ ಹಂಗಂತ ಅಂದರು. ಇನ್ನು ಅಮ್ಮ ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂತು. ನಾನೆಲ್ಲ ನಿನ್ನ ಹತ್ರ ಎಲ್ಲ ಕಲಿಯಲ್ಲ ಬಿಡು ಹಂಗಂತ ಅಂದ್ಬಿಟ್ಟು ನಾನು 3 ಮಂತ್ಸ್ ಸುಮ್ಮನೆ ಹೋಗಿದ್ದೆ. ಸಿಂಧುಜ ಅಂತ ಇದ್ದಾರೆ, ಅವರೇ ನನಗೆ ಅಲ್ಲಿಗೆ ಸೇರಿಸಿದ್ದು. ಅವ್ರು ಇದ್ದಿದ್ದು ಹಿಂಗೆ ನಾನು ಜೇನು ಸಾಕಾಣಿಕೆ ಟ್ರೈನಿಂಗ್ ಹೋಗ್ತಿದ್ದೆ, ಅಲ್ಲಿ ಟೈಲರಿಂಗು ಹೇಳ್ಕೊಡ್ತಾರಂತೆ, ಬಾ ಇಬ್ಬರು ಹೋಗಿ ಸೇರದ ಹಂಗಂತ ಹೇಳ್ಬಿಟ್ಟು ಹೋದ್ರು. ಹೋದ್ಮೇಲೆ ನಾನು ಫಾಸ್ಟಾಗೆ ಕಲಿತೆ ಅಲ್ವ. ನಾನು ಅವ್ರು ಹೇಳ್ಕೊಡೋದನ್ನ ಅಲ್ಲೇ ಕಾನ್ಸಂಟ್ರೇಷನ್ ಮಾಡಿ 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 ನೀಟಾಗೆ ಕಲ್ತ್ಕೊಂಡೆ. ನನಗೆ ಯಾವುದೇ ಹಬ್ಬಕ್ಕೆ ಲಂಗ ಬ್ಲೌಸ್ ಹೊಲ್ಕೊಡ್ಬೇಕು, ಈಗ ರಾಧಾಕೃಷ್ಣ ಡ್ರೆಸ್ ಎಲ್ಲ ನಾನೇ ಸ್ಟಿಚ್ ಮಾಡ್ಕೊಡ್ತೀನಿ ನನ್ನ ಮಕ್ಕಳಿಗೆ. ಅದೊಂದು ವರ್ಕ್ ಮಾಡಿ ನನ್ನ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ನಾನೇ ಹೊಲ್ದಿರೋದು ಅಂತ ಹಾಕ್ಕೊಳ್ಳೋಕ್ಕೆ ನನಗೆ ಹೆಮ್ಮೆಗೆ. ಯಾರಾದರೂ ಹೋಗ್ತಾ ಇರ್ತಾರೆ, ಈಗ ಮದುವೆಗೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ಇದು ನಾನು ಹೊಲ್ದಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನಮಗೊಂದು ಖುಷಿ ಇರುತ್ತೆ. ಎಲ್ಲ ಹಂಗೆ ಹೇಳಿದ್ದಾರೆ ಇಲ್ಲಿ. ಒಟ್ಟಾರೆ ಈ ಒಂದು ವೃತ್ತಿ ನಿಮಗೆ ಸಂತೃಪ್ತಿಯನ್ನು ಮ್ಯಾಮ್ ಒಂದು ಧೈರ್ಯ ಅನ್ನೋದಿದೆ, ಯಾರಿಗೂ ಎದುರ್ಕೊಂಡು ಬದುಕಬೇಕು ಅನ್ನೋದು ಇವಾಗ ಇಲ್ಲವೇ ಇಲ್ಲ ಹೇಳ್ಬೇಕು ಅಂದರೆ. ಮೊದಲಾದ್ರೆ ಸ್ವಲ್ಪ ಭಯ ಅನ್ನೋದಿತ್ತು. ಸ್ವ ಉದ್ಯೋಗ ತರಬೇತಿ ಪಡೆಯೋದ್ರ ಜೊತೆಗೆ ಎಲ್ಲಾರು ಹೆಂಗಿರ್ತಾರೆ ಅನ್ನೋದೊಂದು ನೋಡಿ ಕಲ್ತಂಗಾಯ್ತು. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿತಳಲ್ಲ ನೀನು, ಅನುಮಾನವೇ ಬೇಡ ಇನ್ನು. ಅಂದ್ರೆ ಈಗ ಪ್ರಸ್ತುತ ಉದ್ಯೋಗ ಎಲ್ಲ ಸ್ವ ಉದ್ಯೋಗ ಆರಂಭ ಮಾಡಿದ ಮೊದಲಿಗೂ ಈಗೂ ತುಂಬಾ ವ್ಯತ್ಯಾಸ. ಹೌದು, ಎಲ್ಲ ಅದನ್ನ ಹೇಳ್ತಾರೆ ಊರಲ್ಲಿ. ಮೊದ್ಲು ಈಚೆನೆ ಬರ್ತಿರ್ಲಿಲ್ಲ, ಇವಾಗ ಎಷ್ಟು ಚೆನ್ನಾಗಿ ಮಾಡ್ತೀಯ, ಎಲ್ಲಾರ ಜೊತೆನೂ ಎಷ್ಟು ಆಕ್ಟಿವ್ ಆಗಿರ್ತೀಯಾ ಅಂತೆಲ್ಲ ಕೇಳ್ತಾರೆ ಇವಾಗ. ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಮೇಡಮ್? ನಮ್ಮ ಮಾವ ತುಂಬ ಸಪೋರ್ಟ್ ಆಗಿದೆ. ನನ್ನ ಹಸ್ಬೆಂಡ್, ನಮ್ಮ ಮಾವ, ನನ್ನ ಹಸ್ಬೆಂಡ್, ನಮ್ಮ ಅಜ್ಜಿ ನಮ್ಮ ಮಾವ ಇದಾರಲ್ಲ, ಅವ್ರ ತಂದೆ ತಾಯಿ ತುಂಬ ಸಪೋರ್ಟ್ ಆಗಿದ್ದಾರೆ. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಕೆಂಚನಹಳ್ಳಿ ಅಥವಾ HD ಕೋಟೆ ಸರಗೂರು ಭಾಗಕ್ಕೆ ಸೀಮಿತ ಆಗಿರ್ದೇನೆ ಹುಣಸೂರು ತನಕ ಬಂದು ಈ ಒಂದು ಮಹಿಳೆಯರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ತರಬೇತಿಯನ್ನ ಕೊಡ್ತಾ ಇರುವಂತದ್ದು. ಎಷ್ಟು ಅನುಕೂಲ ಆಗ್ತಾ ಇದೆ ನಿಮಗೆ? ಮ್ಯಾಮ್, ಇದು ವರ್ಕ್ ಮಾಡಿಸ್ಬೇಕು ಅಂದ್ರೆ ಅವ್ರು ಇಲ್ಲಿಂದ ಹುಣಸೂರಿಗೆ ಹೋಗ್ಬೇಕಿತ್ತು. ಈಗ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಫುಲ್ಲು ಹುಣಸೂರಿಗೆ ತಗೊಂಡು ಹೋಗ್ಬೇಕಿತ್ತು. ಇಲ್ಲಿಂದ ಪೆಟ್ರೋಲ್ ಹಾಕೊಂಡು ಹೋಗಿ ಕೊಡೋದು ಅವರಿಗೂ ರಿಸ್ಕ್ ಆಗ್ತಿತ್ತು. ಇವಾಗ ಏನಂದ್ರೆ ನನಗೆ ಫೋನ್ ಮಾಡಿದ್ರೆ ಸಾಕು, ನಾನೇ ಹೋಗಿ ಇಸ್ಕೊಳ್ತೀನಿ, ನಾನೇ ಅಲ್ಲೇ ಡೆಲಿವರಿ ಮಾಡಿ ಕೊಟ್ಬಿಟ್ಟು ಬರ್ತೀನಿ. ಅದರಿಂದ ಅವ್ರಿಗೂ ಯೂಸ್ ಆಗುತ್ತೆ. ಆಮೇಲೆ ನಾನು ಸ್ವಲ್ಪ ಜನಕ್ಕೆ ಇಲ್ಲೇ ಸ್ಯಾರಿ ಕುಚ್ಚಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ನಾವು ಹುಣಸೂರಲ್ಲಿರೋ ಪಕ್ಕದ ಮನೆ ಆಂಟಿ ಅಂದರೆ ಬರೀ ಸೈಡ್ ತಕ್ಕಿಡಿಯೋರು, ಅವ್ರಿಗೆ ಬ್ಲೌಸ್ ಕಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಬ್ಲೌಸ್ ಸ್ಟಿಚ್ ಮಾಡೋದು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಅವ್ರು ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಡ್ತಾರೆ ಆಂಟಿ. ಅಂದ್ರೆ ಒಟ್ಟು ನೀವು ತರಬೇತಿ ಪಡ್ಕೊಂಡಿರೋದು ಇನ್ನಷ್ಟು ಜನ. ಸ್ಯಾರಿ ಕುಚ್ಚು ನಾನು ಹೇಳ್ಕೊಟ್ಟಿದ್ದೀನಿ, ಇದು ಬಂದು ಹೇಳಿಸ್ಕೊಂಡು ಹೋಗಿದ್ದಾರೆ ಕಲಿಯೋರು. ಈಗ ಒಂದು ಏನಂದ್ರೆ ಇದು ಕಲ್ತ್ರೆ ಅವರಿಗೂ ಸ್ವಲ್ಪ ಹೆಲ್ಪ್ ಅನ್ನೋದಿರುತ್ತೆ. ಇದು ಹೊರತುಪಡಿಸಿ ಇನ್ನೇನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಮೇಡಮ್? ಅಷ್ಟೇ, ಅದು ಬಿಟ್ಟರೆ ಅಗ್ರಿಕಲ್ಚರ್, ನಮ್ಮದು ಅಡಿಕೆ ತೋಟ ಇದೆ ಅಷ್ಟೇ. ವ್ಯವಸಾಯದ ಜೊತೆಗೆ ಇದೆಲ್ಲ ಮಾಡ್ತಾ ಇದ್ದೀರಿ, ಟೈಲರಿಂಗ್ ತರಬೇತಿ ಮತ್ತೆ ಮೆಷಿನ್. ತೋಟಕ್ಕೆ ನಾನು ಹೋಗಲ್ಲ, ಮನೆಯವ್ರು ನೋಡ್ಕೊಳ್ತಾರೆ. ಮುಂದಿನ ಒಂದು ಗುರಿ ಉದ್ದೇಶ ಏನಿದೆ ನಿಮಗೆ? ನನಗೆ ನಾನು ಕಲ್ತಿರೋದ್ರಲ್ಲಿ ಇನ್ನೆಲ್ಲರೂ ಕಲಿಬೇಕಂದ್ರೆ ಸ್ವಲ್ಪ ಇದು ಪ್ರಾಬ್ಲಮ್ ಇದೆ. ಈಗ ನಾವು ಕೈ ಒಂಚೂರು ಇಟ್ಟರು ಕೈ ಡ್ಯಾಮೇಜ್ ಆಗೋಗುತ್ತೆ, ಇಲ್ಲ ನೈಲ್ಸ್ ಹೋಗುತ್ತೆ. ಅದಕ್ಕೆ ಎದುರುಕೊಳ್ದೆ ಧೈರ್ಯ ಮಾಡಿ ಬಂದು ಕಲಿತೀನಿ ಅನ್ನೋರಿಗೆ ಹೇಳ್ಕೊಡ್ಬೇಕು ಅನ್ನೋದೊಂದಿದೆ. ನನಗೆ ಮೈಸೂರಿಂದ ಅಲ್ಲಿಗೆ ಬನ್ನಿ, ನಾನು ಇಷ್ಟು ಸ್ಯಾಲ್ರಿ ಕೊಡ್ತೀನಿ ಹೇಳ್ಕೊಡಿ ಅಂತ ಹೇಳಿದರು. ನನಗೆ ಮಕ್ಕಳಿದೆ ಮ್ಯಾಮ್, ಹೋಗೋಕ್ಕಾಗಲ್ಲ. ಆಮೇಲೆ ಇಲ್ಲೂ ಹುಣಸೂರಲ್ಲೂ ಮಿಷಿನ್ ತೊಗೊಂಡಿದ್ರು, ನೀವು ಬಂದು ಇಷ್ಟು ವರ್ಕ್ ಮಾಡಿ ಸೆಟ್ ಮಾಡಿಕೊಡಿ, ನಾನೊಂದು ಬ್ಲೌಸಿಗೆ ಇಷ್ಟು ಅಮೌಂಟ್ ಕೊಡ್ತೀನಿ ಅಂತಲೂ ಕೇಳಿದ್ರು. ನನಗಿದೆ ಕರೆಕ್ಟಾಗಿತ್ತು. ಬೇಕಾದ್ರೆ ಇಲ್ಲಿಗೆ ಬಂದು ನಾನು ಹೇಳ್ಕೊಡಿ ಅಂದರೆ ಬೇಕಾದ್ರೆ ಹೇಳ್ಕೊಡ್ತೀನಿ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಹಿಂಸೆ. ನಂಗೆ ಅಲ್ಲಿ ಮೈಸೂರಲ್ಲಿ ಇದಕ್ಕೆ ಈ ಕಂಪ್ನಿಲಿ ಕೆಲಸನೇ ಸಿಕ್ಕಿತ್ತು, ನಾನು ಬೇಡ ಅಂದ್ಬಿಟ್ಟೆ. ಅಂದರೆ ಇದುವರೆಗೂ ನೀವು ತರಬೇತಿ ಪಡ್ಕೊಳ್ಳೋದ್ರಿಂದ ಹಿಡಿದು ಈಗ ಪ್ರಸ್ತುತ ಸ್ವ ಉದ್ಯೋಗ ಮಾಡ್ತಾ ಇದ್ದೀರಿ, ಇದುವರೆಗೂ ಏನೇನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ ಮೇಡಮ್? ಚಾಲೆಂಜಸ್ ಅಂತ ನನಗೆ ಮನೆ ಕೆಲಸ ನಿರ್ವಹಣೆ, ಮನೆ ಕೆಲಸ ಅದೇ ಹಿಂಸೆ ಇಲ್ಲ, ಕೆಲಸದವ್ರು ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಅದು ಬಿಟ್ಟರೆ ಕೆಲಸದ್ದು ಮಕ್ಕಳು ನೋಡ್ಕೊಳ್ಳೋದು ಒಂದೇ ನನಗೆ ಸ್ವಲ್ಪ ಕಷ್ಟ. ಅಂದರೆ ಗಲಾಟೆ ಮಾಡೋದು. ಮಹಿಳೆಯಾಗಿ ಮನೆಗೂ ನಿರ್ವಹಣೆ ಮಾಡಿಕೊಂಡು ಈ ಒಂದು ಸ್ವ ಉದ್ಯೋಗನೂ ಮಾಡ್ತಾ ಇದ್ದೀರಿ, ಸೊ ಏನು ಸವಾಲು ಎದುರಾಗ್ತಾ ಇದೆ? ಮೊದಲು ಕಷ್ಟ ಅನ್ನೋದು ಗೊತ್ತಿರಲಿಲ್ಲ ಮ್ಯಾಮ್, ಇವಾಗ ಒಂದೊಂದೇ ಕಷ್ಟ ಅನ್ನೋದು ಗೊತ್ತಾಗ್ತಿದೆ. ಅದನ್ನೆಲ್ಲ ಫೇಸ್ ಮಾಡಿ ಹೋಗ್ತಾ ಇದ್ದೀನಿ. ಧೈರ್ಯ ಅನ್ನೋದು ಬಂದಿದೆ, ಎಲ್ಲೋದ್ರೂ ಜೀವನ ಮಾಡ್ಬೋದು, ಬದುಕ್ಬೋದು ಅನ್ನೋದೊಂದು ಧೈರ್ಯ ಇದೆ ಮ್ಯಾಮ್. ಒಂದು ಏನಂದರೆ ಲೇಡೀಸ್ಗೆ ಈಗ ನಾವು ಬೇರೆ ಕೆಲಸ ಅಂದರೆ ಈಗ ಬಿಟ್ಬಿಟ್ಟು ಹೋದರೆ
ಇನ್ನು ಯಾವ ಕೆಲಸನೋ ಇಲ್ಲ ನಮಗೆ ಅಂದ್ಕೊಂಡಿರ್ಬೋದು. ಈಗ ಟೈಲರಿಂಗ್ ಕಲ್ತ್ರೆ ಎಲ್ಲಿ ಬೇಕಾದರೂ ಹೋಗಿ ಜೀವನ ಮಾಡ್ಬೋದು, ನಮ್ಮ ಬಟ್ಟೆ ಸ್ಟಿಚ್ ಮಾಡ್ಬೋದು, ಸ್ವಲ್ಪ ಪಬ್ಲಿಕ್ ಮಾಡ್ಕೊಂಡು ಅನ್ನೋದೊಂದು ಧೈರ್ಯ ಇದೆ ನನಗೆ. ಈಗ ನನಗೆ ಮಿಷಿನ್ ವರ್ಕ್ದು ಸಪ್ರೇಟ್ ದುಡ್ಡಲ್ಲದೆ ನಾನು ಟೈಲರಿಂಗ್ ಮಾಡಿದ್ರೆ ತಿಂಗಳಿಗೆ ನಾನು ಇಲ್ಲಾಂದ್ರೂ ಒಂದು 15,000 ಅದನ್ನು ಮಾಡ್ಕೊಳ್ತೀನಿ ಟೈಲರಿಂಗ್ ಬಟ್ಟೆದು ಮಾತ್ರ. ಇದು ಮಿಷಿನ್ದು ಮಂತ್ಲಿ ನಾನೊಂದು 40,000 ಮಾಡ್ಕೊಳ್ತೀನಿ. ಸ್ಯಾರಿ ಕುಚ್ಚೋದು ಒಂದು 3,000 4,000 ಮಾಡ್ಕೊಳ್ತೀನಿ. 70,000 ಮಾಡ್ಕೊಳ್ತೀನಿ ನಾನು ತಿಂಗಳಿಗೆ. ಹೌದು. ಅಂದರೆ ಈಗ ಬ್ಲೌಸ್ ಸ್ಟಿಚ್ ಮಾಡೋದು, ಸ್ಯಾರಿ ಕುಚ್ಚು ಹಾಕೋದು, ಹ್ಯಾಂಡ್ ವರ್ಕ್ ಮಾಡೋದು, ಮಿಷಿನ್ ವರ್ಕ್ ಮಾಡೋದು ಅಷ್ಟು ಸೇರಿ ಮಾಡ್ಕೊಳ್ತೀನಿ ಮ್ಯಾಮ್. ನಾನು ಮೊದಲು ನಮ್ಮ ಅವನ ಹತ್ರ 10 ರೂಪಾಯಿಗೂ ಕೈ ಇಸ್ಕೊಳ್ಳೆ, ನಮ್ಮ ಅಪ್ಪನ ಹತ್ರ ಹೋಗಿ ಇಸ್ಕೊಳ್ಳೆ, ನಮ್ಮ ಮನೆಯವ್ರ ಹತ್ರ ನಾನು ದುಡ್ಡು ಕೇಳಬೇಕಿತ್ತು. ಈಗ ಅವರೆಲ್ಲ ಬಂದು ನನ್ನ ಹತ್ರನೇ ಕೇಳ್ತಾರೆ. ಈಗ ತಿಂಗಳಿಗೆ 70,000 ನೀವು ಮಾಡ್ಕೊಳ್ತೀನಿ. ಸೊ ನಿಮ್ಮ ತರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಅನ್ಕೊಂಡಿರುವಂತ ಮಹಿಳೆಯರಿಗೆ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈ ಥರ ಒಂದು ಸಂಸ್ಥೆ ಇದೆ, ಸಂಸ್ಥೆಗೆ ಬಂದು ಇಂಟ್ರೆಸ್ಟ್ ಕೊಟ್ಟು ಕಲ್ತು ಅದರಿಂದನೇ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು, ಮುಂದಕ್ಕೆ ಏನು ಮಾಡಬಾರ್ದು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ನನಗೆ ಏನಂದರೆ ಈಗ ಸುಮಾರು ಈಗ ನಂದೇನೋ ಬಿಡಿ, ನಮ್ಮ ಮನೇಲಿ ಸ್ವಲ್ಪ ಪರವಾಗಿಲ್ಲ. ಈಗ ಬೇರೆ ಹೆಣ್ಮಕ್ಳುಗಳಿಗೂ ಕಷ್ಟ ಅನ್ನೋದಿರುತ್ತೆ. ಈಗ ತುಂಬ ಕಡು ಬಡವ್ರ ಮನೇಲಿ ಇರ್ತಾರೆ, ಅವ್ರುಗಳು ಬಂದು ಈ ಥರ ಬ್ಲೌಸ್ ಸ್ಟಿಚ್ ಮಾಡೋದಾಗಲಿ ಇಲ್ಲ ಬ್ಯೂಟಿಷಿಯನ್ ಕ್ಲಾಸಿಗೆ ಹೋಗೋದಾಗಲಿ ಆ ಥರ ಹೋದರೆ ಅವರಿಗೆ ತುಂಬ ಯೂಸ್ ಆಗುತ್ತೆ ಮ್ಯಾಮ್. ಈಗ ಅದೊಂದೇ, ಈಗ ಹೊರಗಡೆ ಬಂದು ಸ್ವಲ್ಪ ಬೆರೆತ್ರೆ ನಮಗೂ ಇಂಥ ಕೆಲಸ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲೂ ಬರುತ್ತೆ. ಅದರಿಂದ ಏನು ಹೇಳಬೇಕು ಅಂದರೆ ಎಲ್ಲರೂ ನೋಡಿ ನಿಮ್ಮ ಮನೇಲಿ ಕೇಳಿ, ಫಸ್ಟ್ ನಿಮ್ಮ ಹಸ್ಬೆಂಡ್ ನಿಮ್ಮ ಅತ್ತೆ ಮಾವ ಅವ್ರ ಹತ್ರ ಎಲ್ಲ ಕೇಳಿಬಿಟ್ಟು ಹಿಂಗೆ ಟೈಲರಿಂಗ್ ಬ್ಯೂಟಿಷಿಯನ್ ಕ್ಲಾಸು ಇಲ್ಲಾಂದರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇರುತ್ತೆ, ಅದಕ್ಕೆ ಹೋಗಿ ಜಾಯಿನ್ ಆಗಿ, ನಿಮಗೆ ಯೂಸ್ ಆಗುತ್ತೆ. ಯಾವ್ದಾದ್ರು ಒಂದು ತರಬೇತಿಯನ್ನ ಪಡ್ಕೊಂಡು ನೀವು ಉದ್ಯೋಗ ಮಾಡಿ ಸ್ವಾವಲಂಬನೆ ಜೀವನ ನಡೆಸಿ ಅಂತ ಹೇಳ್ತಿದ್ದೀರಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆ ತಿಳಿಸೋದಾದ್ರೆ ಮೇಡಮ್? ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ, ಅಲ್ಲಿಗೆ ನಾನು ಆ ಸಂಸ್ಥೆಗೆ ಸೇರ್ಕೊಂಡ ಮೇಲೇನೆ ಮ್ಯಾಮ್ ನಾನು ದುಡಿಬೇಕು ಅಂತ ನಾನು ದುಡಿತಾ ಇರೋದು. ಅಲ್ಲಿಗೆ ನಾನು ಸೇರ್ದಂಗೆ ಇದ್ದಿದ್ರೆ ನನಗೆ ಅಲ್ಲಿಂದ ನನಗೆ ಇಲ್ಲಿ ಎಲ್ಲರ ಹತ್ರನೂ ಅಮೌಂಟ್ ಕೇಳ್ಕೊಂಡು ಇಲ್ಲ ಅವ್ರು ಬರೋ ತನಕನೇ ಕಾಯ್ಕೊಂಡು ಕೂತಿರ್ಬೇಕು. ನಾನು ಆ ಸಂಸ್ಥೆಗೆ ಅಂತ ಸೇರಿದ್ಮೇಲೆ ನಾನು ಓನ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನಿಂದ ನಾ ಎಷ್ಟು ಈಗ ಯಾರೇ ಬಂದು ಕೇಳಿದ್ರು ನಾನು ದುಡ್ಡು ಕೊಡಲ್ಲ ಅಂತ ಹೇಳಲ್ಲ ಮ್ಯಾಮ್, ಬಂದವರಿಗೆಲ್ಲ ನಾನು ಕೊಡ್ತೀನಿ. ಈಗ ಮದುವೆ ಬಡವರು ಅಂತ ಬರ್ತಾರೆ, ಅವ್ರುಗಳಿಗೆ ನಾನು ಸುಮ್ಮನೆ ಹಾಕಿ ಕೊಟ್ಟು ಕಳಿಸಿದ್ದೀನಿ. ಆ ಥರ ಎಲ್ಲ ಮಾಡಿದ್ದೀನಿ. ಅವ್ರಿಗೂ ಹೆಲ್ಪ್ ಆಗಬೇಕು, ನಮಗೂ ಹೆಲ್ಪ್ ಆಗಬೇಕು. ನನಗೆ ಇನ್ನೊಂದೇನೆಂದರೆ ನಾನು ಆ ಸಂಸ್ಥೆಗೆ ಸೇರಿ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಇದೆ. ಸೇರ್ದಂಗೆ ಇದ್ದಿದ್ರೆ ನನಗೆ ಈ ಅಪರ್ಚುನಿಟಿನೂ ಸಿಗ್ತಿರ್ಲಿಲ್ಲ. ನಾನು ಮನೇಲೇ ಇರಬೇಕಿತ್ತು, ಊಟ ಮಾಡೋದು ಮನೆ ಕಳೋದು, ಅದು ಬಿಟ್ಟರೆ ಕೆಲಸ ಮಾಡೋದು ಅದೇ ಆಗಿರೋದು. ಈಗ ಏನಂತಂದರೆ ನಾನು ಓನ್ ಕೆಲಸ, ನನ್ನ ಬಿಸ್ನೆಸ್ ನಾನು ನೋಡಿ ಎಲ್ಲರೂ ಅವ್ರ ಮನೇಲಿ ಹೇಳೋದು ಅದೇ, ಹುಡುಗಿ ನೋಡಿ ಹೆಂಗಿತ್ತು ಮನೇಲಿ ಹೊರಗಡೆನೇ ಬರ್ತಿರ್ಲಿಲ್ಲ, ಇವಾಗ ನೋಡಿ ಹೆಂಗೆ ಕೆಲಸ ಮಾಡ್ತಿದೆ ಅಂತ ಎಲ್ಲ ಹೇಳ್ತಾರೆ ನಮ್ಮೂರಲ್ಲಿ. ಸೊ ಅದಕ್ಕೆ ವಿವೇಕಾನಂದ ಗ್ರಾಮೀಣ ಜೀವನಾಧಾರ ಕೇಂದ್ರ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಹೆಣ್ಮಕ್ಳಿಗೆ ಅಂತಲ್ಲ, ವಯಸ್ಸಾಗಿರೋರು ಒಂದು 50-40 ಏಜ್ ಮನೇಲಿ ಇರೋರು ಬಂದು ಕಲಿಬೋದು, ಅವರು ಒಂದು ಅಚೀವ್ಮೆಂಟ್ ಅಂತ ಮಾಡ್ಬೋದು. ನಮಗೆ ಫಸ್ಟು ಹೇಳ್ಕೊಡೋ ಗುರುಗಳು ಫುಲ್ ತಾಳ್ಮೆಯಿಂದ ಇರಬೇಕು. ಒಬ್ಬೊಬ್ಬರು ಸಿಗ್ತಾರೆ ಮ್ಯಾಮ್, ನಾನು ಇಲ್ಲಿ ನಮ್ಮೂರಿಗೆ ಟೈಲರಿಂಗ್ಗೆ ಅಂತ ಹೇಳ್ಕೊಡೋರು ಬರ್ತಿದ್ರು ಮ್ಯಾಮ್. ಅವರು ಎಷ್ಟು ರ್ಯಾಶಾಗಿ ಹೇಳ್ಕೊಡ್ತಿದ್ರು ಅಂದರೆ ನಾನು ಹೋಗ್ತಿರ್ಲಿಲ್ಲ ಮ್ಯಾಮ್, ಅಕ್ಕಪಕ್ಕದವರೆಲ್ಲ ಹೋಗೋರು, ಅರ್ಧಕ್ಕೆ ಹೋಗಿ ಅರ್ಧಕ್ಕೆ ಅಲ್ಲೇ ಡ್ರಾಪ್ ಔಟ್ ಮಾಡ್ತಿದ್ರು. ನಾನು ನಮ್ಮ ಸೇರ್ಕೊಳ್ಳುವಾಗ ಹೇಳಿದೆ, ಮ್ಯಾಮ್ ಹೆಂಗೆ, ಫಸ್ಟ್ ನಾನು ಕೇಳಿದ್ದೆ ಹಂಗೆ, ಮ್ಯಾಮ್ ಹೆಂಗೆ ನಮ್ಮೂರಲ್ಲಿ ಬಂದು ಹೇಳ್ಕೊಳ್ತಿದ್ರಲ್ಲ ಅವ್ರ ಥರನ, ಹಂಗಿದ್ರೆ ನಾನು ಬರೋದೇ ಇಲ್ಲ ಅಕ್ಕ ಅಂದೆ. ಒಂದು ಮಾಮೂಲಿ ಫಸ್ಟ್ ಡೇ ಬಂದೆ, ಅವರು ಮಾತಾಡೋದು, ಆಮೇಲೆ ಎಲ್ಲರ ಹತ್ರನೂ ಫ್ರೆಂಡ್ಲಿ ಆಗಿರೋದು, ಕ್ಯಾಶುವಲ್ ಆಗಿ ಎಲ್ಲರ ಹತ್ರ ಹೆಂಗೆ ಎಲ್ಲ. ಈಗ ನಾವು ಎಲ್ಲೇ ಯಾವುದೇ ಕೂತಿರ್ತೀವಿ, ಈಗ ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ ನಾವು ಹೋಗಿ ಹೇಳಿಸ್ಕೋಬೇಕು, ಅವ್ರು ನಾವು ಕೂತಿದ್ದ ಜಾಗದಲ್ಲಿ ಬಂದು ಹೇಳ್ಕೊಡ್ತಾರೆ. ಅಷ್ಟು ತಾಳ್ಮೆ ಇದೆ ಅಂತ ಮ್ಯಾಮ್. ನನಗೆ ಪರವಾಗಿಲ್ಲ ಮ್ಯಾಮ್, ಯಾಕೆಂದರೆ ನಾನು 2 ಮಂತ್ ಮಾತ್ರ ನಾನು ಟೈಲರಿಂಗ್ ಕ್ಲಾಸಿಗೆ ಬಂದೆ. ಇನ್ನು 1 ಮಂತ್ ನನಗೆ ಬರೋಕ್ಕಾಗಲಿಲ್ಲ, ನಾನು ಎಂಬ್ರಾಯ್ಡ್ರಿ ಮಿಷಿನ್ ಕ್ಲಾಸಿಗೆ ಹೋಗಬೇಕಿತ್ತು. ಆಗ ಮ್ಯಾಮ್ ನಿನ್ಗೆ ಏನೇ ಡೌಟ್ ಇದ್ರು ಹೇಳಿ, ಯಾವಾಗ ಬೇಕಾದ್ರೂ ಬಾ, ನಾನು ಹೇಳ್ಕೊಡ್ತೀನಿ ಅಂತ ಸ್ವಲ್ಪ ಧೈರ್ಯ ತುಂಬಿದ್ರು. ಆಮೇಲೆ ಸರ್ಟಿಫಿಕೇಟ್ ಎಲ್ಲ ಕೊಡಿಸ್ಕೊಟ್ರು. ಅದರಿಂದ ನನಗೆ ನನ್ನ ಮ್ಯಾಮ್ ಮೇಲೆ ತುಂಬ ಪ್ರೌಡ್ ಆಗಿದೆ. ಭಾಳ ಸಂತೋಷ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು, ಸ್ವ ಉದ್ಯೋಗ ಮಾಡ್ಬೋದು, ಆರ್ಥಿಕವಾಗಿ ಮುಂದೆ ಬರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ HD ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ
ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರು ತಾಲೂಕಿನ ಸಿಬಿಟಿ ಕಾಲೋನಿಯ ಶ್ರೀಮತಿ ಪ್ರಿಯಾಂಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30